ಕಿಯಾರಾ ರೆಡಿ ಆಗಿದ್ದಾಳೆ ಅವಳ ಫಸ್ಟ್ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ಲಿಕ್ಕೆ. ಅವನಿಗೀಗ ಬಂದೆ ನಾನು. ಸೋಂಟೆ ತರ್ತೇನೆ, ಸೋಂಟೆ ನೀನು ಹೋಗು. ಒಳ್ಳೆ ಸ್ಮೆಲ್ ಬರ್ತಿದೆ. ಬ್ರೋ ಆ ಪಾತ್ರೆ ಕೊಟ್ಬಿಡಿ, ಎಲ್ಲಿಯಾದ್ರೂ ಮೂಲೆ ಹೋಗಿ ತಿಂದು ಬಿಡ್ತೀನಿ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಿಯಾರಾ ರೆಡಿ ಆಗಿದ್ದಾಳೆ ಅವಳ ಫಸ್ಟ್ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ಲಿಕ್ಕೆ. ರೆಡಿಯಾ ಮಗ? ರೆಡಿಯಾ? ಹೋಗೋಣ ಹೋಗೋಣ ಹೋಗೋಣ. ಓಕೆ, ಲೆಟ್ಸ್ ಗೋ. ಫುಲ್ ಎಕ್ಸೈಟೆಡ್ ಇದ್ದಾಳೆ. ಸತ್ಯ ಹೇಳ್ಬೇಕಂದ್ರೆ ಅವಳಕ್ಕಿಂತ ಜಾಸ್ತಿ ನಂಗೆ ಹೆದರಿಕೆ ಆಗ್ತಾ ಉಂಟು. ನಂಗಂತೂ ಸ್ವಿಮ್ಮಿಂಗ್ ಬರುದಿಲ್ಲ, ಅದಕ್ಕೆ ನನ್ನ ಮಗಳು ಕಲೀಲಿ ಅಂತೇಳಿ ಅವಳನ್ನು ಕಲಿಸ್ತಾ ಇದ್ದೇನೆ. ಜೋರು ಬಿಸಿಲು ಅಂದರೆ ಬಿಸಿಲು, ಸುಡು ಬಿಸಿಲು. ಕೋಚ್ ಹೋಗ್ತಾವ್ರೆ. ಇಲ್ಲಿಂದ ಅಲ್ಲಿ ಹೋಗುವಾಗಲೇ ನಾವೇ ಮೆಲ್ಟ್ ಆಗಿ ಹೋಗ್ತೇವೇನಾ. ಇವರು ಗೋವಾಗೆ ಬಂದಾಗ ಉಂಟು ಟೊಪ್ಪಿ ಹಾಕೊಂಡು. ಇದು ಸ್ವಿಮ್ಮಿಂಗ್ ಕ್ಲಾಸ್ ಇರುವುದು ನಮ್ಮ ಮನೆ ಹತ್ರವೇ. ನಾನೊಂದು ಹಿಂದಿ ಮೀಡಿಯಂ ಸ್ಕೂಲ್ ಉಂಟು ಅಂತೇಳಿ ಹೇಳಿದ್ದೆ ಅಲ್ಲ ನಮ್ಮ ಮನೆ ಹತ್ರ, ಅದರದೇ ಒಂದು ಪಾರ್ಟಲ್ಲಿ ಇದು ಸ್ವಿಮ್ಮಿಂಗ್ ಕ್ಲಾಸಸ್ ನಡೆಸ್ತಾ ಇದ್ದಾರೆ. ಇದು ಇಂಡೋರ್ ಸ್ವಿಮ್ಮಿಂಗ್ ಕ್ಲಾಸ್ ಆಯ್ತಾ. ಇಲ್ಲಿ ಹೊರಗೆ ಮಾಡಿದ್ರೆ ಕರಂಚಿ ಹೋಗುವರು ಮಕ್ಕಳು, ಅದರಿಂದಾಗಿ ಇಲ್ಲಿ ಹೆಚ್ಚಿನ ಕಡೆ ಎಲ್ಲ ಇಂಡೋರ್ ಸ್ವಿಮ್ಮಿಂಗ್ ಕ್ಲಾಸಸ್ ಇರುವುದು. ಎಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಉಂಟು ಕುತ್ಕೊಳ್ಳಿಕ್ಕೆ. ಇನ್ನು ಕ್ಲಾಸ್ ಸ್ಟಾರ್ಟ್ ಆಯಿತು ಕಿಯಾರಂದು. ಅವಳು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆಯಿತಾ. ಅವಳು ತುಂಬ ಎಕ್ಸೈಟೆಡ್ ಇದ್ಲು. ಅವಳು ನೆನೆಸಿದ್ಲು ಸ್ವಿಮ್ಮಿಂಗ್ ಕ್ಲಾಸ್ ಅಂದರೆ ವಾಟರ್ ಪಾರ್ಕ್ ಆಗಿ ಸ್ಲೈಡ್ ಇರ್ತದೆ, ತುಂಬ ಆಡ್ಲಿಕ್ಕೆಲ್ಲ ಇರ್ತದೆ. ಅವಳಿಗೆ ಗೊತ್ತಿಲ್ಲ ಇಲ್ಲಿ ಪಾಠ ಕಲಿಸ್ತಾರೆ ಅಂತೇಳಿ. ಸ್ಟಾರ್ಟಿಂಗ್ ಅಂತೂ ಹೋಗುವಾಗ ತುಂಬ ಎಕ್ಸೈಟೆಡ್ ಇದ್ಲು. ಅಲ್ಲಿ ಪಾಠ ಕಲಿಸುವಾಗಂತೂ ತುಂಬ ನರ್ವಸ್ ಆಗಿದ್ಲು. ಅವಳಿಗೆ ದಮ್ ಕಟ್ತಿದ್ದೆ, ಯಾಕಂದರೆ ಬ್ರೆತ್ ಕಂಟ್ರೋಲ್ ಮಾಡಬೇಕಾಗ್ತದಲ್ಲ. ಸೊ ಬ್ರೆತ್ ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ಮಕ್ಕಳಿಗೆ ಹೆದರಿಕೆ ಇರ್ತದೆ. ಇನಿಷಿಯಲಿ ತುಂಬ ಹೆದರಿಕೆ ಇರ್ತದೆ ಮಕ್ಕಳಿಗೆ. ನಂತರ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಲ್ಲ. ಪ್ರಾಕ್ಟೀಸ್ ಮಾಡಿ ಮಾಡಿ ನಂತರ ಅಭ್ಯಾಸ ಆಗ್ತದೆ. ಹೆಚ್ಚಾಗಿ ಎಲ್ಲ ಮಕ್ಕಳು ಇಲ್ಲಿರುವುದು ಅರಬಿಕ್ಕೆ. ಕಿಯಾರಾ ಒಬ್ಬಳೇ ಇಂಡಿಯನ್. ಈಗ ಸಹ ಕಿಯಾರನ್ಗೆ ತಲೆಗೆ ಸ್ನಾನ ಮಾಡೋಗಂತೂ ಬ್ಯಾಂಡ್ ಇರ್ತದೆ. ಕಣ್ಣಿಗೆ ನೀರೋದ್ರೆ ಇಲ್ಲಿ ಅಂತೂ ಹೇಳುದು ಬೇಡ, ನೀರುದು ರಾಶಿ ಉಂಟು. ಸ್ವಲ್ಪ ನೀರು ಸಹ ಕಣ್ಣಿಗೆ ಹೋದ್ರೆ ಸರ್ ನಂಗೆ ಕಣ್ಣೆ ಕಾಣುದಿಲ್ಲ ಅಂತೇಳಿ ಹೇಳ್ತಾಳೆ ಅವಳು. ಈಗ ಜಂಪ್ ಮಾಡಿಸ್ಲಿಕ್ಕೆ ಕಲಿಸ್ತಿದ್ದಾರೆ ಆಯ್ತಾ. ಜಂಪ್ ಮಾಡ್ಲಿಕ್ಕಂತೂ ಇವಳು ಓಡ್ತಿದ್ದಾಳೆ, ಅವರು ಎಳಿತಾ ಇದ್ದಾರೆ. ಎಲ್ಲ ಮಕ್ಕಳು ಸಹ ಅವರಷ್ಟಿಗೆ ಆಡುವಾಗ ಸರಿ ಇರ್ತಾರೆ. ಸರ್ ಕ್ಲಾಸ್ ಕೊಡ್ಲಿಕ್ಕೆ ಕರೆಯುವಾಗ ಎಲ್ಲರದ್ದು ಬ್ಯಾಂಡ್ ಸ್ಟಾರ್ಟ್ ಆಗ್ತದೆ. ಹೋಗಿ ಚೆನ್ನಾಗಿ ಕ್ಯಾಪ್ ಎಲ್ಲ ಹಾಕೊಂಡು ಹೋಗಿ ನೀರಲ್ಲಿ ಎಳ್ಕೊಂಡು ಮೇಡಮ್ ಹೋದ್ರು. ನಮ್ದೇ ಮೇಡಮ್ ನಿಮ್ಮ ಟೊಪ್ಪಿ ಮೇಡಮ್ ಟೊಪ್ಪಿ ತರ ನೀವು ಇಷ್ಟ ಆಯ್ತಾ ಕಿಯಾ ಇಷ್ಟ ಆಯ್ತಾ? ನಾಳೆ ಬರುವಾನ? ಹೋಗಿದ್ದದು ಇವಳು ಬೆವರುದು ನಾವು. ಅಲ್ಲಿ ತುಂಬಾ ಸೆಕೆ ಇತ್ತು ಅಲ್ಲ ಒಳಗೆ. ಮಕ್ಕಳಿಗೆ ಚಳಿ ಆಗ್ತಿತ್ತು, ನೀರ್ ಕೋಲ್ಡ್ ಇತ್ತು. ಅದೇ ನಮ್ಗೆ ಓನಲ್ಲಿ ಪರವಾಗಿಲ್ಲ. ಹೌದು, ಬಟ್ ಅಷ್ಟು ಕೂಲ್ಸ್ ಇರ್ಲಿಲ್ಲ ಅಲ್ಲ. ಅಂದ್ರೆ ಮೇಲೆ ಇದು ಇತ್ತಲ್ಲ ಗ್ಲಾಸ್, ಅದರಿಂದ ತುಂಬಾ ಬಿಸಿ ಬರ್ತಿತ್ತು ಗಾಳಿ. ಕಿಯಾರನ ಸ್ವಿಮ್ಮಿಂಗ್ ಕ್ಲಾಸು ಸೆಕೆಂಡ್ ಡೇ ಆಯ್ತಾ. ಫಸ್ಟ್ ಡೇ ಖುಷಿ, ಅಲ್ಲಿ ಲಾಗ ಕಟ್ಟಿಕೊಂಡು ಹೋದ್ಲು, ಅವಳೆ ಹಾರಿಕೊಂಡು ಹೋದ್ಲು. ಸೆಕೆಂಡ್ ಡೇ ಸ್ವಲ್ಪ ಜರ್ಕ್ ಹೊಡಿತಾ ಉಂಟು ಗಾಡಿ. ಅಂದ್ರೆ ಗೊತ್ತಾಯ್ತಲ್ಲ ಅಲ್ಲಿ ಕಲಿಸ್ತಾರೆ, ದೂಡ್ತಾರೆ, ಎಳಿತಾರೆ, ಬ್ರೆತ್ ಕಂಟ್ರೋಲ್ ಮಾಡ್ಲಿಕ್ಕೆ ಹೇಳ್ತಾರೆಲ್ಲ ಗೊತ್ತಾಯ್ತಲ್ಲ. ಇನ್ನು ಸ್ವಲ್ಪ ಕಷ್ಟ ಉಂಟು ಕನ್ವಿನ್ಸ್ ಮಾಡಿ ಕೊಂಡೋಗ್ಲಿಕ್ಕೆ. ಅದು ಯಾಕಂದ್ರೆ ಸ್ವಿಮ್ಮಿಂಗ್ ಇನಿಷಿಯಲಿ ಸ್ವಲ್ಪ ಕಷ್ಟ ಇರ್ತದೆ. ನೋ ಪೇನ್ ನೋ ಗೇನ್ ಅಲ್ಲ. ಅದಕ್ಕೆ ಅದರಿಂದಾಗಿ ಅವಳಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ, ಒಮ್ಮೆ ನೀನು ಒಳ್ಳೆ ಸ್ವಿಮ್ಮರ್ ಆಗಬೇಕು, ನೀನು ಅಪ್ಪೆ ನೀನು ಮುರ್ಕಿದೆ, ನೀನು ಬಚಾವ್ ಮಾಡಬೇಕೆಲ್ಲ ಹೇಳಿದೆ. ಎಸ್ ಮಮ್ಮ ಐ ವಿಲ್ ಸೇವ್ ಯು ಎಲ್ಲ ಹೇಳಿದ್ಲು. ಕೇಳಿದೆ ಸೇವ್ ಮಾಡಬೇಕಾದ್ರೆ ನೀನು ಕ್ಲಾಸಿಗೆ ಹೋಗ್ಬೇಕಲ್ಲ, ಇಲ್ಲದ್ರೆ ಹೇಗೆ ಸೇವ್ ಮಾಡ್ತೀನಿ ನನ್ನನ್ನು ಅಂತೇಳಿ. ಅದಕ್ಕೀಗ ಒಪ್ಪಿದಾಳೆ, ಕನ್ವಿನ್ಸ್ ಮಾಡಿದೆ ಈಗ. ಸೊ ಅವಳ ಕ್ಲಾಸ್ ಇರೋದು 3 to 4 o'clock ಮಧ್ಯಾಹ್ನ. ಯೂಶ್ವಲಿ ಅವಳು ಬಂದು ಮಲಗ್ತಾಳೆ, ಶಾಲೆಯಿಂದ ಬಂದು 1-2 ತಾಸು ಮಲಗಿ ಮತ್ತೆ ಅವಳ ಹೋಮ್ವರ್ಕ್ ಎಲ್ಲ ಮಾಡ್ತಾಳೆ. ಈಗ ಎಂತ ಆಗಿದೆ, ಶಾಲೆಯಿಂದ ಬಂದು ಪುರ್ಸೋತಿಲ್ಲ, ಊಟ ಮಾಡೋದು, ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗೋದು, ಬರೋದು, ಹೋಮ್ವರ್ಕ್ ಮಾಡೋದು, ಸ್ವಲ್ಪ ಆಡೋದು, ರಾತ್ರಿದು ಡಿನ್ನರ್ ಮಾಡಿ 7:30 to 8 o'clock ಮ್ಯಾಕ್ಸ್ ಮಲಗಿ ಆಗ್ತದೆ ಕಿಯಾರಾ. ಯಾಕಂದರೆ ನಾಳೆ ನೆಕ್ಸ್ಟ್ ಡೇ ಹೇಳ್ಬೇಕಲ್ಲ, ಅದರಿಂದಾಗಿ ಬೇಗ ಮಲಗ್ತಾಳೆ. ಅವಳ ಶೆಡ್ಯೂಲ್ ಫುಲ್ ಟೈಟ್ ಉಂಟು.
ಒಂದು ಲೆಕ್ಕದಲ್ಲಿ ಒಳ್ಳೆಯದೇ. ಬ್ಯುಸಿ ಇದ್ದರೆ ಒಳ್ಳೆ ಅಲ್ಲ, ಆಗ ಬೇಗ ಮಲಗ್ತಾರೆ ಮಕ್ಕಳು. ಇಲ್ಲದ್ರೆ ಅವಳದು 11-11:30ವರೆಗೆ ಲಾಗ ಕಟ್ಟಿಕೊಂಡೇ ಇರ್ತಾಳೆ ಮನೆಯಲ್ಲಿ. ಸೊ ಈಗ ಸಾಕಾಗಿ ಬೇಗ ಮಲಗಿ ಬಿಡ್ತಾಳೆ. ಸ್ವಿಮ್ಮಿಂಗ್ ಮಾಡೋದು ಅಂತೇಳಿ ಸಹ ಹೇಳುದು, ತುಂಬ ಕ್ಯಾಲರೀಸ್ ಬರ್ನ್ ಮಾಡ್ತಾರೆ. ಸೊ ಅದರಿಂದಾಗಿ ಬೇಗ ಸಾಕಾಗಿ ಮಲಗಿ ಬಿಡ್ತಾರೆ. ರೆಡಿಯಾ? ಓ ಡೀಪ್ ಡೈವರ್. ಸೆಕೆಂಡ್ ಡೇ ಇವತ್ತು. ಕ್ಯಾರ ನಾರ್ಮಲಿ ಬಿಸಿ ನೀರು ಸ್ನಾನ ಮಾಡೋದು. ಪೂಲ್ದು ಟೆಂಪ್ರೇಚರ್ ನಾರ್ಮಲ್ ಇತ್ತು. ಅವಳು ಫಸ್ಟ್ ಡೇ ಶಿವರ್ ಆದ್ಲು, ಸೆಕೆಂಡ್ ಡೇ ಈಗ ಅಭ್ಯಾಸ ಆಯಿತು. ಈ ಏಜ್ದು ಮಕ್ಕಳನ್ನು ನೋಡ್ಲಿಕ್ಕೆ ಅಂತೂ ತುಂಬ ತಾಳ್ಮೆ ಬೇಕು. ಇವಳ ಸರಿಗಂತೂ ಹೇಳೋದೇ ಬೇಡ, ತಾಳ್ಮೆ ಪರ್ಸನ್ ಅವರು. ಸ್ವಲ್ಪ ಹೊತ್ತಿನ ನಂತರ ಇವಳ ಬ್ಯಾಂಡ್ ಸ್ಟಾರ್ಟ್ ಆಯಿತು. ಅವಳ ಮೂಗುಗೆ ನೀರು ಹೋಗಿ ಫುಲ್ ಬ್ಲಾಕ್ ಆಗಿ ಫುಲ್ ಬ್ಯಾಂಡ್ ಸ್ಟಾರ್ಟ್ ಆಯಿತು. ಕೆಳಗೆ ಇಳಿತಿಲ್ಲ ಅವಳು, ಸರ್ ಮೇಲೆ ಹತ್ತಿ ಕೂತು ಬಿಟ್ಟಿದ್ದಾಳೆ. ಸ್ವಿಮ್ಮಿಂಗ್ ಚಿಕ್ಕ ಮಕ್ಕಳಿಗೆ ಖಾಲಿ ಅಲ್ಲ, ಎಲ್ಲರಿಗೆ ಸಹ ತುಂಬ ಬೆನಿಫಿಟ್ಸ್ ಉಂಟಾಯ್ತಾ ಸ್ವಿಮ್ಮಿಂಗ್ದು. ಆದರೆ ಮಾಡಲಿಕ್ಕೆ ಸ್ವಲ್ಪ ಧೈರ್ಯ ಬೇಕು. ಚಿಕ್ಕ ಇರುವಾಗಲೇ ಕಲ್ತ್ರೆ ಉತ್ತಮ, ದೊಡ್ಡಾದ ಮೇಲೆ ಕಲಿಲಿಕ್ಕೆ ಸ್ವಲ್ಪ ಧೈರ್ಯ ಬೇಕಲ್ಲ. ಸೈಡಲ್ಲಿ ನಾನು ಇದ್ದೇನಾ ಇಲ್ಲವಾ ಗಡಿ ಅಟೆಂಡೆನ್ಸ್ ತಗೊಳ್ತಾ ಇರ್ತಾಳೆ, ಚೆಕಿಂಗ್ ನಡೀತಾ ಇರ್ತದೆ. ಸ್ವಿಮ್ಮಿಂಗ್ ಮಾಡುವಾಗ ಸಹ ಒಂದು ಕಣ್ಣು ನನ್ನ ಮೇಲೆ ಇರ್ತದೆ, ನಾನು ಇದ್ದನಾ ಇಲ್ಲವಾ ಅಂತೀನಿ. ಸ್ವಿಮ್ಮಿಂಗ್ ಅಲ್ಲಿ ಮೇನ್ ಬ್ರೆತ್ ಕಂಟ್ರೋಲ್ ಆಯ್ತಾ. ಬ್ರೆತ್ ಕಂಟ್ರೋಲ್ ಇದ್ರೆ ಅಂತೂ ಹೇಳುದೇ ಬೇಡ, ಎಕ್ಸಲೆಂಟ್. ಅದೇ ಕಲಿಸ್ತಾ ಇದ್ದಾರೆ ಈಗ ಕ್ಯಾರಾಗಿ. ಅವಳಂತೂ ನೀರು ಕುಡಿತಾನೇ ಇದ್ದಾಳೆ. ಅಂದ್ರೆ ಗೊತ್ತಿಲ್ಲ ಅಲ್ಲ, ಅವಳಿಗೆ ಐಡಿಯಾನೇ ಇಲ್ಲ ಹೇಗೆ ಬ್ರೆತ್ ಕಂಟ್ರೋಲ್ ಮಾಡ್ಬೇಕಂತೇಳಿ. ಸೊ ನೀರಿಗಂತೂ ಲೀಟರ್ ಗಟ್ಟಲೆ ಕುಡಿದು ಬಿಟ್ಲು ಇವಳು. ಮನೆಯಲ್ಲಿ ಒಂದು ಮಗುವನ್ನು ನೋಡುವಾಗಲೇ ಮಂಡೆ ಕಿರ್ಮಿ ಹೋಗ್ತದೆ. ಇಲ್ಲಿ ಇಷ್ಟು ಮಕ್ಕಳು ತಾಳ್ಮೆ ಪರೀಕ್ಷೆ ಮಾಡುವಾಗಂತೂ ಹೇಳುದೇ ಬೇಡ. ಒಂದು ಮಗು ಅಂತೂ ನಿಮಗೆ ಕಾಣ್ತಾ ಉಂಟಲ್ಲ, ಅವರ ಕುತ್ತಿಗೆಯಲ್ಲಿ ನಿಲ್ತಾ ಉಂಟು. ಆದ್ರೂ ಅವರು ಎಷ್ಟು ಕಾಮ್ ಇದ್ದಾರೆ ನೋಡಿ. ಅವರ ಮುಖದಲ್ಲಿ ಒಂದು ಹೂ ಅಂತಲೇ ಇಲ್ಲ. ಅವರನ್ನು ನೋಡುವಾಗ ನಂಗೆ ಆಗ್ತದೆ ಇವರಿಂದ ತಾಳ್ಮೆದು ಕೋಚಿಂಗ್ ನಾನು ತಗೊಳ್ಳಿಕ್ಕೆ ಬರಬೇಕು ಅಂತೀನಿ. ಚೆಲುವೆ ಅವಳಿಗೆ ನನ್ನ ಮನಸ್ಸು ಮೀಸಲು. ಕಲಿಯುವುದು ಎಂತ ಸಹ ಇರಲಿ, ಸ್ವಲ್ಪ ಎಕ್ಸೈಟಿಂಗ್ ರೀತಿಯಲ್ಲಿ ಕಲಿಸಿದ್ರೆ ಖುಷಿ ಆಗ್ತದಲ್ಲ ಮಕ್ಕಳಿಗೆಲ್ಲ, ಬೇಗನೆ ಅರ್ಥ ಆಗ್ತದೆ. ಅದರಿಂದಾಗಿ ಒಂದು ಸ್ಲೈಡ್ ಇಟ್ಟಿದ್ದಾರೆ, ಮಕ್ಕಳನ್ನೆಲ್ಲ ಸ್ಲೈಡ್ ಮಾಡಿಸಿ ಅವ್ರಿಗೆ ಸ್ವಲ್ಪ ಖುಷಿ ಕೊಡ್ತಿದ್ದಾರೆ. ನಾಳೆ ಸ್ವಲ್ಪ ಖುಷಿಯಲ್ಲಿ ಬರ್ಲಿ ಅಂತೀನಿ. ಎಂತ ಇದ್ದಮ್ಮ ಅವನಿಗೀಗ ಬಂದೆ ನಾನು. ಸೋಂಟೆ ತರ್ತೇನೆ, ಸೋಂಟೆ ನೀನು ಹೋಗು. ಇವಳು ಬೇಗ ಹತ್ತುದ್ಲಲ್ಲ, ಬ್ಲಾಕ್ ಮಾಡ್ತಾರೆ, ಅವ್ರ ಸೈಡಿಗೆ ದೂಡ್ತಾರೆ. ಸ್ಲೈಡ್ ಅವನಿಗೆ ಸೋಂಟೆ ತರ್ತೇನೆ. ವೆಚ್ಚ ಬರ್ಗರ್ ಮತ್ತೆ ಸಾಸೇಜ್ ಬಂದಿದೆ, ಸ್ಯಾಮ್ರಾ ಅವ್ರು ತಂದರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಸೀರಿಯಲ್ ಸ್ಟಾರ್ಟ್ ಆಯಿತು, ದೃಷ್ಟಿ ಬೊಟ್ಟು. ರಾತ್ರಿಯ ಡಿನ್ನರ್ಗೆ ಬೆಚ್ಚ ಗೋಬಿ ಮಂಚೂರಿ ಆಗ್ತಾ ಉಂಟು. ಘಮ ಸ್ಮೆಲ್ ಬರ್ತಾ ಉಂಟು. ಗೋಬಿ ಮಂಚೂರಿ ಒಳ್ಳೆ ಸ್ಮೆಲ್ ಬರ್ತಿದೆ. ಘಮವಾದ ಗೋಬಿ ಮಂಚೂರಿ ರೆಡಿ. ಫುಡ್ ಕಲರ್ ಸಹ ಹಾಕಲಿಲ್ಲ ಇದಕ್ಕೆ. ನ್ಯಾಚುರಲಿ ಈರುಳ್ಳಿ, ಟೊಮ್ಯಾಟೊ ಹಾಗೂ ಎಲ್ಲ ಸಾಸ್ದು ಕಲರ್ ಅಷ್ಟೇ, ಯಾವ ಕಲರ್ನು ಹಾಕಲಿಲ್ಲ ನಾವು. ಟೇಸ್ಟಿಂಗ್ ಮಾಡಲಿಕ್ಕೆ ಒಂದು ಪೀಸ್ ತೆಗೆದಿದ್ದೇನೆ, ನೋಡುವ. ಬ್ರೋ ಆ ಪಾತ್ರೆ ಕೊಟ್ಬಿಡಿ, ಎಲ್ಲಿಯಾದ್ರೂ ಮೂಲೆ ಹೋಗಿ ತಿಂದ್ಬಿಡ್ತೀನಿ. ಸೂಪರ್ ಆಗಿದೆ. ಗೋಬಿ ಅಂದ್ರೆ ಯಾರಿಗೆ ಪ್ರೀತಿ ಇಲ್ಲ ಹೇಳಿ, ಎಲ್ಲರಿಗೂ ಪ್ರೀತಿ. ಆದ್ರೆ ಮಾಡೋ ರೀತಿ ಉಂಟು, ತುಂಬಾ ಕಡೆ ಹೊರಗೆ ಸಹ ಸಿಗ್ತದೆ. ಬಟ್ ಪ್ರಾಬ್ಲಮ್ ಕಲರ್, ಅನ್ಹೈಜೀನ್ ಮತ್ತೆ
ಅನ್ವಾಂಟೆಡ್ ಸಾಸ್ ಎಲ್ಲ ಹಾಕ್ತಾರೆ. ನಾವು ತುಂಬ ಲಿಮಿಟೆಡ್ ಸಾಸ್ ಮತ್ತು ಕಲರ್ ಎಂತ ಸಹ ಹಾಕಲಿಲ್ಲ. ಮನೆಯಲ್ಲಿ ಎಂತ ಉಂಟು ಅದೇ ಯೂಸ್ ಮಾಡಿದ್ದು. ಸಿಂಪಲ್ ಆದ ನಮ್ಮ ಗೋಬಿ ಸ್ಯಾಮ್ ರವರ ಸ್ಪೆಷಲ್. ಕಿಯಾರನ ಬ್ರೇಕ್ಫಾಸ್ಟ್ಗೆ ಪೊಮೊಗ್ರಾನೇಟ್, ಸ್ವಲ್ಪ ರಾಸ್ಬೆರಿ ಮತ್ತು ಆರೆಂಜ್. ಇದವಳ ಸ್ನ್ಯಾಕ್ ಬ್ರೇಕ್ಗೆ 11:30ಗೆ ಸ್ನ್ಯಾಕ್ ಬ್ರೇಕ್ ಉಂಟು. ಸೊ ಅದಕ್ಕೆ ಇದು ಪ್ಯಾಕ್ ಮಾಡಿದ್ದೇನೆ. ಇಲ್ಲೆಲ್ಲ ಸ್ಟೀಲಲ್ಲಿ ಹೆಚ್ಚು ವೆರೈಟಿ ಸಿಗೋದಿಲ್ಲ, ಇಂಥದ್ದೇ ಸಿಗೋದು, ಪ್ಲಾಸ್ಟಿಕ್ಗೆ ಸಿಕ್ಕಿದ್ದು. ಮತ್ತೆಂತ ಬಿಸಿದ ಐಟಮ್ ಹಾಕೋದಿಲ್ಲ, ಅದಕ್ಕೆ ನಾನು ಚಿಂತಿಲ್ಲ ಅಂತ ಬಿಟ್ಟಿದ್ದೇನೆ. ಮತ್ತು ಬ್ರೇಕ್ಫಾಸ್ಟಿಗೆ ದೋಸೆ, ಅವಳ ವೈಟ್ ದೋಸೆ, ಫೇವ್ರೆಟ್ ವೈಟ್ ದೋಸೆ. ಇದರ ಲಿಂಕ್ ನಾನು ಹಾಕ್ತೇನೆ ಆಯಿತಾ ಡಿಸ್ಕ್ರಿಪ್ಷನಲ್ಲಿ. ಸಾಬುದಾನ ದೋಸೆ, ನೀವು ಟ್ರೈ ಮಾಡಿಲ್ಲದೆ ಟ್ರೈ ಮಾಡಿ, ಸೂಪರ್ ಆದ ದೋಸೆ. ಕಿಯಾರನ ಫೇವ್ರೆಟ್ ದೋಸೆ ಅದು. ಬೆಳಿಗ್ಗೆ ಅಂತೂ ಒಟ್ರಾಸಿ ಟ್ರಾಫಿಕ್ ಇರ್ತದೆ ಸ್ಕೂಲಿಗೆ ಹೋಗುವಾಗ. ಬೆಳಗ್ಗೆ ಟ್ರಾಫಿಕ್ ಇರ್ತದೆ. ಹೌದು ಬಾಬು. Say hi. Say hi. Hi. Good morning. Good morning. I'm going to school and have fun. Have fun. ಕನ್ನಡದಲ್ಲಿ ಹೇಳು ಮಗ. ಕನ್ನಡ ಹೇಳಲ್ಲ. ಏನು ಇವತ್ತು ಇಂಗ್ಲಿಷಾ? ಅಲ್ಲ. ಲ್ಯಾಂಗ್ವೇಜ್. ಇವತ್ತು ಬ್ರಿಟಿಷ್ ಲೇಡಿಯಾ ನೀನು? ಅಲ್ಲ. I'm not a Pishley. ಪಿಶಿಲಿ ಅಲ್ಲ ಮಗ, ನಿಂಗೆ ಗೊತ್ತಿಲ್ಲ ಅದು. ಬ್ರಿಟಿಷ್ ಅಂದ್ರೆ ಒಂದು ದೇಶ ಆಯ್ತಾ? No. Line up. ಯಾರಿಗ? The teacher. ಎಲ್ಲಿ ಮಗ ಟೀಚರ್? Oh no, that way. ವಿಚ್ ವೇ? And I will give you hot buns. ಬನ್ಸಾ? ವಾ ಪಾಶ್ ಮಾರೆ ಟೀಚರ್. Hands in the back. Hey, you. ಯಾರ ಮಗ ಅದು? ಹೇಳಿದ್ ಕೇಳಿಲ್ಲವ? ಕೇಳಿಲ್ಲ. Daddy! ಓ ದೇವರೇ, ಎಲ್ಲ ಮಾರಯ್ಯ. Line up properly. Follow the teacher. See how Daddy is lining up with teacher. See? Very good guy. ಜಿಮ್ ಎಲ್ಲ ಆಯಿತು, ಇನ್ನು ವಾಪಸ್ ಮನೆಗೆ ಹೋಗಬೇಕು. ಮನೆಗೆ ಹೋಗಲೇಬೇಕಲ್ಲ. ನಾನು ಸ್ವಲ್ಪ ಆಯಾಸದಲ್ಲಿ ಎಂತೆಲ್ಲ ನಾನು ಮುಂಚೆ ನಾರ್ಮಲಿ ನಡೀತಿದ್ದೆ ಆಯಿತಾ, ಎಷ್ಟು 30 ಮಿನಿಟ್ಸ್ ಸ್ವಲ್ಪ ಟಿಲ್ಟಿಟ್ಟು ನಡೀತಿದ್ದೆ. ಈಗ ನಾನೊಂದು ವಿಡಿಯೋ ನೋಡಿದೆ, ನಾವು ಸಹ ನೋಡ್ತೇವೆ ಬೇರೆಯವರ ವಿಡಿಯೋ ನೋಡಿದ್ದೆ. ಅದರಲ್ಲಿ ಇತ್ತು ಸಪೂರಾಗಬೇಕಾದ್ರೆ ಟಿಲ್ಟೆಡ್ ನಡಿಬೇಕಂತೆ. ಹೀಗೆ ಥ್ರೆಡ್ಮಿಲ್ ಆದರೆ ಥ್ರೆಡ್ಮಿಲ್, ನಿಮ್ಮ ಹತ್ರ ಥ್ರೆಡ್ಮಿಲ್ ಇಲ್ಲದ್ರೆ ನಿಮ್ಮ ಹತ್ರ ನಿಮಗೆ ಜಿಮ್ಮಿಗೆ ಹೋಗುವ ಚಾನ್ಸ್ ಇಲ್ಲದ್ರೆ ಎಲ್ಲಿ ಅಥವಾ ಗುಡ್ಡೆಯಲ್ಲಿ ಹೀಗೆ ಟಿಲ್ಟ್ ಇರುವ ಜಾಗದಲ್ಲಿ ನಡಿಬೇಕಂತೆ. ಆಗ ಬೇಗ ಸ್ವೆಟ್ ಆಗ್ತೇವಲ್ಲ, ಬೇಗ ಸ್ವೆಟ್ ಆಗುವಾಗ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗ್ತದೆ ಅಂತೇಳಿ ಇತ್ತು. ಅದೇ ಟ್ರೈ ಮಾಡ್ತಿದ್ದೆ ನಿನ್ನೆಯಿಂದ. 30 ನಿಮಿಷ ಫುಲ್ ಟಿಲ್ಟೆಡ್ ನಡೆಯುವುದು. ಮುಖದಲ್ಲೆಲ್ಲ ಇಷ್ಟು ಸ್ವೆಟ್ ನಾನು ಸ್ವೆಟ್ ಆಗೋದು ತುಂಬ ಕಮ್ಮಿ, ಬಟ್ ಇವತ್ತು ವಾಟರ್ ಫಾಲ್ಸ್ ಆಗಿ ಬರ್ತಾ ಉಂಟು. ಹೊರಟಿದ್ದೇವೆ ನಾನು ಮತ್ತು ವೀನಕ್ಕ. ನಂದು ಸ್ವಲ್ಪ ಗೋಲ್ಡ್ ಇತ್ತು ಎಕ್ಸ್ಚೇಂಜ್ ಮಾಡಲಿಕ್ಕೆ. ಇವತ್ತು ಗೋಲ್ಡ್ ರೇಟ್ ಕಮ್ಮಿ ಆಗಿದೆ, ಸ್ವಲ್ಪ ಕಮ್ಮಿ ಆಗಿದೆ, ಅಷ್ಟೇನು ಕಮ್ಮಿ ಆಗಲಿಲ್ಲ. ಹೋಗಿ ಎಕ್ಸ್ಚೇಂಜ್ ಮಾಡಿ ಇನ್ನೊಂದು ಎಂತಾದ್ರು ತಗೊಳ್ಳುವ ಅಂತೇಳಿ ಹೋಗುವ. 24 ಕ್ಯಾರೆಟಿಗೆ 403ವರೆಗೆ ಹೋಗಿತ್ತು ಲಾಸ್ಟ್. ವೀಕೆಂಡಿಗೆ ಯಾವತ್ತೂ ತಗೊಳ್ಬೇಡಿ ಆಯಿತಾ ಗೋಲ್ಡ್. ವೀಕ್ ಡೇಸ್, ವೆಡ್ನೆಸ್ಡೇ, ಟ್ಯೂಸ್ಡೇ ಹಾಗೆ ತಗೊಳ್ಳಿ. ಆಗ ಗೋಲ್ಡ್ ರೇಟ್ ಸ್ವಲ್ಪ ಕಮ್ಮಿ ಇರ್ತದೆ ಎಂಬುದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ, ನಿಮ್ಮ ಸ್ಟಡಿ ಸ್ವಲ್ಪ ಒಳ್ಳೇದು ನನಗೆ ಸಹ ತಿಳಿಸಿ ಆಯ್ತಾ. ಆ ದಿನವೇ ನಾನು ಸಹ ಹೋಗ್ತೇನೆ. ಹೋಗುವ. ವೀನಕ್ಕ ಫುಲ್ ಎಕ್ಸೈಟೆಡ್ ಇದ್ದಾರೆ. ಇದು ಅಜ್ಮಾನ್ನ ಡ್ರೈವಿಂಗ್ ಕ್ಲಾಸ್ ಕಲಿಸ್ತಾರಲ್ಲ ಅವರ ಗಾಡಿ ಆಯ್ತಾ. ಇದರಲ್ಲೇ ನಾನು ಕಲ್ತದ್ದು. ಪರ್ ಕ್ಲಾಸ್ 50 ದಿರಂ, ಅಂದ್ರೆ 1162 ರುಪೀಸ್. ನಾನು 2018ನಲ್ಲಿ ಗಾಡಿ ಕಲಿಯುವಾಗ ಹೆಚ್ಚು ಕ್ಲಾಸಸ್ಗೆ ಹೋಗ್ಲಿಲ್ಲ. ನನ್ನ ಹತ್ರ ಆಲ್ರೆಡಿ ಇಂಡಿಯಾದ ಲೈಸೆನ್ಸ್ ಹಾಗೂ ಎಕ್ಸ್ಪೀರಿಯನ್ಸ್ ಇತ್ತು. ಹೊಸದಾಗಿ ಕಲಿಯುವುದಾದ್ರೆ ಇಲ್ಲಿ ಲೈಸೆನ್ಸ್ ತಗೊಳ್ಳಿಕ್ಕಂತೂ ತುಂಬಾನೇ ಎಕ್ಸ್ಪೆನ್ಸಿವ್. ಅಂತೂ ಇಂತೂ ನಮ್ಮ ಮನೆ ಹತ್ರ ಇರುವ ಗೋಲ್ಡ್ ಶಾಪಿಗೆ ಬಂದಿದ್ದೇವೆ. ಈ ಬ್ಯಾಂಗಲ್ಸ್ಗೆ 0 ಮೇಕಿಂಗ್ ಚಾರ್ಜಸ್, ಖಾಲಿ ಗೋಲ್ಡ್ ರೇಟ್ ಹಾಗೂ 5% ವ್ಯಾಟ್ ಹಾಕ್ತಾರೆ. ಸದ್ಯಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ. ಗೋಲ್ಡ್ ಎಲ್ಲ ತಗೊಂಡಾಯ್ತು. ಈಗ ಕಿಯಾರನ್ ಪಿಕಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಲೇಟ್ ಆಯ್ತು,
12:50 ಆಗ್ತಾ ಬಂತು. 12:30ಗೆ ಪಿಕಪ್. ಶಾಲೆ ಒಳ್ಳೆ ಉಂಟಾ? ಫಸ್ಟ್ ಟೈಮ್ ಬರುದು. ಚಂದ ಉಂಟಾ? ಅದಕ್ಕೆ ಅದು ಮಮ್ಮ ಬಂತು ಅಲ್ಲ ಮಗ, ಬಂತು ಹೇಳಿಕೆ ಕರಡಿ, ಅದು ಬಂದ್ರು ಹೇಳ್ಬೇಕು. ಇಲ್ಲಿ ಟೊಪ್ಪಿ ಹಾಕು. ಹೋಗೋಣ ಬಾ. ಅತ್ತೆ ಹೇಗೆ? ಅತ್ತೆ ಬಸ್ಸಲ್ಲಿ ಬಂದದ್ದು ಮಗ, ನಾನು ಕಾರಲ್ಲಿ ಬಂದದ್ದು, ಅತ್ತೆ ಬಸ್ಸಲ್ಲಿ ಬಂದದ್ದು. ಅತ್ತೆ ಫಸ್ಟ್ ಟೈಮ್ ಸ್ಕೂಲ್ ನೋಡುದಲ್ಲ ಕಿಯಾರದು. ಲಂಡನ್ ಲೇಡಿ. ಈ ಬಿಸಿಲಿಗೆ ಈ ಟೊಪ್ಪಿ ಒಂದು ಹಾಕಿದ್ರೆ ಇಡೀ ದೇಹ ಕವರ್ ಆಗ್ತದೆ. ಇಷ್ಟು ದೊಡ್ಡ ಟೊಪ್ಪಿ. ಸರಿ ಬಿಸಿಲುಂಟು. ನಾಡೆಯಾ? ಅದ್ರ ಅವಸ್ಥೆ ಬಿಡು, ಅದು ಪೆಟ್ರೋಲ್ ಬಿಡು. ನಿನ್ನ ಅವಸ್ಥೆ ಎಂತ ಮಗ? ಕುಂದಲ್ ಎಂತ ಆಗಿದೆ ಮಗ? ಸೆಂಟರ್ ಶಾಕ್ ಆಗಿದೆ. ಇದೆಂತಾಯ್ತು? ನಿನ್ನ ಕುದಲಿಗೆ ಎಂತಾಯ್ತು? ಸೆಂಟರ್ ಶಾಕ್ ಹೊಡೆದಿದೆ. ಕ್ಯಾರನ ಸ್ವಿಮ್ಮಿಂಗ್ ಕ್ಲಾಸ್ಗೆ ತಗೊಂಡ್ ಬಂದೇನೆ. ಯಾರಮ್ಮ ನೀನು ಸುಂದರಿ? ನಾಡಿ ಒಂದು ಸೈಡಿಗೆ ಹಾಕು ಮಗ. ಒಳ್ಳೆ ಮಾಡಿ ಸ್ವಿಮ್ ಮಾಡ್ಬೇಕು, ಯಾರಿಗೆ ಸಹ ಹೆದರ್ಬಾರ್ದು. ಓಕೆ, ಡೀಪ್ ಹೋಗ್ಬೇಡ. ಹೋಗ್ತೀಯಾ? ಫಸ್ಟ್ ನೀರಿಗೆ ಇಳಿ. ಕಿಯಾರ ಯಾವತ್ತು ನೀರು ಅಡಿಗೆ ಹೋಗುವಾಗ ಬಾಯನ್ನು ಓಪನ್ ಇಡುದು, ಆಗ ನೀರೆಲ್ಲ ಬಾಯಿಗೆ ಹೋಗಿ ಮತ್ತೆ ಅವಳಿಗೆ ಅದು ಕಂಟಿನ್ಯೂಸ್ ಕೆಮ್ಮು ಬರ್ತದೆ. ಅದಕ್ಕೆ ಅವರು ಹೇಗೆ ಬ್ರೆತ್ ಕಂಟ್ರೋಲ್ ಮಾಡ್ಬೇಕಂತೇಳಿ ಕಲಿಸಿಕೊಡ್ತಿದ್ದಾರೆ ಇವತ್ತು. ಜಂಪ್ ಅಂತೂ ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ. ನನ್ನ ಬೊಬ್ಬೆಗೆ ಹೇಗೆ ಸರ್ ಎಳ್ದು ಲಾಗಿ ಬಿಟ್ಲು. ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲ ಆಯಿತು. ಇವತ್ತು ಕೂಗಿದೆ ಅಲ್ಲ ಕಿ? ಯಾಕೆ ಕೂಗಿದೆ ಅಷ್ಟು ಸಹ? ನೆಕ್ಸ್ಟ್ ಟೈಮ್ ಕೂಗಬೇಡಿ. ಓಕೆ, ಹೋಗೋ. ಕಿಯಾರನ್ನು ಕ್ಲಾಸ್ಗೆಲ್ಲ ಎನ್ರೋಲ್ ಮಾಡಿ ಆಯಿತು. ನಾವು ಎನ್ರೋಲ್ ಮಾಡಿದಾಗ 16 ಕ್ಲಾಸಸ್ ಅಂದರೆ 16 ಕ್ಲಾಸಸ್ಗೆ 300 ದಿರಂ. ಮತ್ತು ಕ್ಯಾಪ್ ಅವರೇ ಕೊಡ್ತಾರೆ. ಅವರದ್ದು ಬ್ರ್ಯಾಂಡಿಂಗ್ ಉಂಟಲ್ಲ, ಅಜ್ಮಾನ್ ಸ್ವಿಮ್ಮಿಂಗ್ ಸೊಸೈಟಿ ಅಂತೇಳಿ ಬ್ರ್ಯಾಂಡಿಂಗ್ ಹೆಸರು ಬರ್ದಿರ್ತದೆ ಕ್ಯಾಪಲ್ಲಿ. ಸೊ ಕ್ಯಾಪಿಗೆ 10 ದಿರಂ. 16 ಕ್ಲಾಸಸ್ಗೆ 6900 ರುಪೀಸ್. ಮತ್ತು ಈ ಟೊಪ್ಪಿಗೆ 10 ದಿರಂ. 10 ದಿರಂ ಅಂದರೆ 230 ರೂಪಾಯಿ. ಸೊ ಇಷ್ಟ ಆಗ್ತದೆ. ಎಂತ ಮಾಡೋದು, ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್, ಆದರೆ ಓಕೆ, ಮಕ್ಕಳು ಏನಾದರೂ ಕಲಿತಾರೆ. ನನಗೆ ಅವಳು ಎಸ್ಪೆಷಲಿ ಲೈಫ್ ಸ್ಕಿಲ್ಸ್ ಕಲಿಬೇಕು. ಇದೊಂದು ಸ್ಕಿಲ್ ಅಲ್ಲ, ಲೈಫ್ ಟೈಮ್ ಅವಳ ಜೊತೆ ಇರ್ತದೆ. ಸೊ ಸ್ವಿಮ್ಮಿಂಗ್ ನಂಗಂತೂ ಕಲಿಯಕ್ಕಾಗಿಲ್ಲ. ಇನ್ನು ಕಿಯಾರಾಗಾದರೂ ಕಲಿಸಿ ಅವಳಾದರೂ ಬಚಾವ್ ಮಾಡಲಿ ಅಂತೇಳಿ ಅವಳಿಗೆ ಕಲಿಸ್ತಾ ಇದ್ದೇನೆ. ಎಂತಾಚ ಟಿಪ್ಸ್ ಇದ್ರೆ ನಿಮ್ಮ ಹತ್ರ ಹೇಳಿ ಆಯ್ತಾ? ಸ್ವಿಮ್ಮಿಂಗ್ ಹಾಕುವಾಗ ಎಂತಾಚ ಪ್ರಿಕಾಷನ್ ತಗೊಂಡ್ರೆ ಒಳ್ಳೆಯಾ, ಇಲ್ಲದ್ರೆ ಎಂತಾಚ ಟಿಪ್ಸ್ ನಿಮ್ಮ ಮಕ್ಕಳು ಮಿನಿ ಹೋಗುದಾದ್ರೆ ನೀವು ಎಂತಾಚ ಜಾಗ್ರತೆಗೆ ಎಂತಾಚ ಮಾಡ್ತಿದ್ದೀರಾ, ಎಂತಾಚ ಅಪ್ಲೈ ಮಾಡ್ತಿದ್ದೀರಾ ಸ್ಕಿನ್ನಿಗೆ, ಎಂತಾಚ ಇದ್ರೆ ನನಗೆ ಹೇಳಿ. ಯಾಕಂದರೆ ನಂಗೆ ಗೊತ್ತಿಲ್ಲ, ಇದು ಕಂಪ್ಲೀಟ್ಲಿ ನ್ಯೂ ನನಗೆ. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಸಹ ಯಾರ್ದು ಸಹ ಮಕ್ಕಳು ಹೋಗ್ತಿಲ್ಲ, ಸೊ ಕೇಳಲಿಕ್ಕೆ ಸಹ ಆಗೋದಿಲ್ಲ. ಸೊ ನಿಮ್ಮ ಹತ್ರ ಎಂತಾಚ ಟಿಪ್ ಇದ್ರೆ ಕಮೆಂಟ್ ಮೂಲಕ ಹೇಳಿಕಂತೂ ಮರಿಬೇಡಿ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಕಿಯಾರ್ ಹತ್ರ ಹಾಡಿಸ್ಲಿಕ್ಕೆ. 30th ಹೀಬಾರ್ ಅವರ ಬರ್ಡೇ. ಹ್ಯಾಪಿ ಬರ್ಡೇ ಹೀಬಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, wealth and happiness always. ಹಾಡು ಮಗ. Happy birthday to you. Happy birthday to you. Dance Happy birthday, happy birthday, happy birthday to you. ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿ ಮನಸ್ಸಾದ್ರೆ ಸಬ್ಸ್ಕ್ರೈಬ್, ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟವರೆಗೆ ಟೇಕ್ ಕೇರ್, ಬೈ ಬೈ.